ನಮಸ್ಕಾರ, ಸುಧಾಸ್ ಕಿಚನ್ಗೆ ಸ್ವಾಗತ. ಈಗ ನಾವು ದಿಢೀರಾಗಿ ಇಡ್ಲಿ ಮಾಡೋಣ. ನೀವು ರವೆ ಇಡ್ಲಿ ತಿಂದಿರ್ತೀರಾ. ಈಗ ನಾನು ಮಾಡ್ತಾ ಇರೋದು ಬನ್ಸಿ ರವೆ ಬಳಸಿ ಇಡ್ಲಿ ಮಾಡೋದು ಹೇಗೆ ಅಂತ. ನೀವು ಬನ್ಸಿ ರವೆ ಉಪ್ಪಿಟ್ಟು ತಿಂದಿರ್ತೀರಾ, ಇದನ್ನು ಮಾಡಿರಿ, ತುಂಬ ಚೆನ್ನಾಗಿರುತ್ತೆ. ನಾನಿಲ್ಲಿ ಅಳತೆ ಕಪ್ಪಲ್ಲಿ 1 ಕಪ್ನಷ್ಟು ರವೆ ತೊಗೊಂಡಿದ್ದೀನಿ. ಮಕ್ಕಳು ಉಪ್ಪಿಟ್ಟು ತಿನ್ನೋಕ್ಕೆ ಇಷ್ಟಪಡಲ್ಲ. ನೀವು ಈ ಥರ ಇಡ್ಲಿ ಮಾಡಿ ತುಂಬ ಇಷ್ಟಪಡ್ತಾರೆ, ತುಂಬ ಚೆನ್ನಾಗೂ ಇರುತ್ತೆ. ಲೋ ಫ್ಲೇಮಲ್ಲೇ ಬಿಸಿ ಬಿಸಿ ಆಗುವಷ್ಟು ಹುರ್ಕೊಳ್ಳೋಣ. ಹದವಾಗಿ ಹುರ್ಕೊಂಡಿರೋದು ಇದು ಪೂರ್ತಿ ತಣ್ಣಗಾಗಕ್ಕೆ ಬಿಡೋಣ. ನೀವು ಅಕಸ್ಮಾತ್ ಬೆಳಗ್ಗೆ ಇಡ್ಲಿ ಮಾಡೋದಾದರೆ ನೀವು ರಾತ್ರಿಯೇ ಹುರಿದಿಟ್ಕೊಂಡ್ರೆ ಬೆಳಗ್ಗೆ ತಕ್ಷಣ ಮಾಡ್ಕೊಂಡ್ಬಿಡ್ಬೋದು. ಇದು ಪೂರ್ತಿ ತಣ್ಣಗಾದರೆ ಇಡ್ಲಿ ತುಂಬ ಚೆನ್ನಾಗಾಗುತ್ತೆ. ಉಪ್ಪೆಲ್ಲ ಮಿಕ್ಸ್ ಮಾಡ್ಕೊಂಡಿರೋದು. ನಾನು ಮೊಸರನ್ನು ಈ ಥರ ಬೀಟ್ ಮಾಡ್ಕೊಂಡಿದ್ದೀನಿ. 1 ಕಪ್ ರವೆಗೆ 1 ಕಪ್ಪು ಮೊಸರು ಬಳಸೋಣ. ಮೊಸರು ಹಾಕ್ಕೊಳ್ಳೋಣ, ಮಿಕ್ಸ್ ಮಾಡ್ಕೊಳ್ಳೋಣ. ಇದಕ್ಕೆ 1/4 ಕಪ್ನಷ್ಟು ನೀರು ಹಾಕ್ಕೊಡ್ತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡಿ 15ರಿಂದ 20 ನಿಮಿಷ ನೆನೆಯೋಕೆ ಬಿಡೋಣ. ರವೆ ಎಲ್ಲ ಮೊಸರು ಹೀರ್ಕೋಬೇಕು. 20 ನಿಮಿಷ ನೆನೆಯೋಕೆ ಬಿಟ್ಟಿತ್ತು. ರವೆ ಎಲ್ಲ ಚೆನ್ನಾಗಿ ಮೊಸರು ಹೀರ್ಕೊಂಡಿದೆ. ಸ್ವಲ್ಪ ಗಟ್ಟಿ ಅನಿಸ್ತಾ ಇದೆ, ಸ್ವಲ್ಪ ನೀರು ಹಾಕೊಳ್ಳೋಣ. 1/4 ಕಪ್ನಷ್ಟು ನೀರು ಹಾಕ್ಕೊಳ್ಳೋಣ. ಇದಕ್ಕೆ 1 ಚಿಟಿಕೆಯಷ್ಟು ಸೋಡಾ ಹಾಕ್ಕೊಳ್ಳೋಣ. ದಿಢೀರ್ ಇಡ್ಲಿ ಇರೋದ್ರಿಂದ ಇದು ಸ್ವಲ್ಪ ಸೋಡಾ ಹಾಕಿದರೆ ಹಗುರಾಗಿ ತುಂಬ ಚೆನ್ನಾಗಿ ಬರುತ್ತೆ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೀರು ಹಾಕ್ಕೊಳ್ಳೋಣ, ಮಿಕ್ಸ್ ಮಾಡ್ಕೊಳ್ಳೋಣ. ಇಡ್ಲಿ ಸ್ಟ್ಯಾಂಡಿಗೆ ಎಣ್ಣೆ ಹಚ್ಚಿಟ್ಕೊಂಡಿರೋದು. ಈ ಥರ ಎಲ್ಲದಕ್ಕೂ ಹಾಕ್ಕೊಳ್ಳೋಣ. ನೀರು ಕುದಿಯೋಕ್ಕಿಟ್ಟಿತ್ತು, ಕುದೀತಾ ಇದೆ. ಮೀಡಿಯಮ್ ಫ್ಲೇಮಲ್ಲಿ 10 ನಿಮಿಷ ಬೇಯಿಸ್ಕೊಳ್ಳೋಣ. ನೋಡಿ, ಚೆನ್ನಾಗಿ ಬೆಂದಿದೆ. ಸ್ವಲ್ಪ ತಣ್ಣಗಾದ್ಮೇಲೆ ತೆಗಿಯೋಣ. ಎಲ್ಲ ಇಡ್ಲಿನ ಚೆನ್ನಾಗಿ ಬೆಂದಿದೆ. ಇಡ್ಲಿ ತಣ್ಣಗಾಗಿದೆ. ನೀವು ಇದನ್ನು ಚಟ್ನಿ ಅಲ್ಲದೆ ಸಾಗು ಸಾಂಬಾರ್ ಜೊತೆಗೂ ನೀವು ಇದನ್ನು ಬಳಸ್ಕೋಬೋದು. ರುಚಿಕರವಾದ ಬನ್ಸಿ ರವೆ ಇಡ್ಲಿ ರೆಡಿಯಾಗಿದೆ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ ಹಾಗೂ ವಿಡಿಯೋಸ್ನ ಲೈಕ್, ಶೇರ್ ಮತ್ತು ಕಾಮೆಂಟ್ ಮಾಡಿ.